ಹಲೋ ಸ್ನೇಹಿತರೆ, ನಿಮಗೆ ಡೇ ಟು ಡೇ ಸೀರಿಯಲ್ ಅಪ್ಡೇಟ್ ಬೇಕು ಅಂದರೆ ಕಲರ್ಸ್ ಸೀರಿಯಲ್ ಕುಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಜಿ ಮತ್ತು ಗೀತಾ ರಾತ್ರಿ ಮಹಿ ಹೋಗಿದ್ದ ಜಾಗಕ್ಕೆ ಹೋಗಿದ್ರಲ್ವಾ, ಅದೇ ರೀತಿ ಬೆಳಿಗ್ಗೆ ಕೂಡ ಆ ಜಾಗನ ಹುಡ್ಕೊಂಡು ಹೋಗ್ತಾರೆ. ಆದರೆ ಅವರಿಗೆ ದಾರಿ ಸರಿಯಾಗಿ ಗೊತ್ತಿರೋದಿಲ್ಲ. ಗೀತಾ ಹೇಳ್ತಾಳೆ, ವಿಜಿ ಈ ದಾರಿ ಕರೆಕ್ಟಾಗಿದೆಯಲ್ಲ, ನನಗೆ ಯಾಕೋ ಡೌಟು, ರಾತ್ರಿ ಅಲ್ವಾ, ಹಾಗಾಗಿ ಇವಾಗ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಹೌದು ನನಗೂ ಹಾಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಧರ್ಮಪಾಲನ ಕೆಲಸದವನು ಎದುರಿಗೆ ಬರ್ತಾನೆ. ಅವನು ಹೇಳ್ತಾನೆ, ನಾನು ನಿಮ್ಮ ಸಹಾಯಕ್ಕೆ ಬರ್ತೇನೆ ಅಂತ. ಅದಕ್ಕೆ ವಿಜಯ್ ಹೇಳ್ತಾನೆ, ನೀವ್ಯಾಕೆ ನಮ್ಮ ಸಹಾಯಕ್ಕೆ ಬರಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಮನೆ ಕೆಲಸದವನು ಹೇಳ್ತಾನೆ, ನನ್ನನ್ನು ದಣಿಗಳು ನಿಮ್ಮ ಸಹಾಯಕ್ಕಂತ ಕಳಿಸಿದ್ದಾರೆ. ಅವರು ನಿಮಗೆ ಜಾಗ ಹೊಡ್ಲಿಕ್ಕೆ ಆಗಲಿಲ್ಲ ಅಲ್ವಾ, ಅದಕ್ಕೆ ಈ ಥರ ಆದರೂ ಸಹಾಯ ಆಗಲಿ ಅಂತ ಹೇಳಿ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ಸದ್ಯಕ್ಕೆ ನಮಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಮ್ಮ ಹುಡುಕಾಟನ ನಾವೇ ಮಾಡ್ಕೊಳ್ತೀವಿ ಅಂತ ಗೀತಾ ಹೇಳ್ತಾಳೆ. ಆವಾಗ ಆ ಕೆಲಸದವನು ಹೇಳ್ತಾನೆ, ಅಯ್ಯೋ ಅದೇಂಗೆ ಆಗ್ತದೆ, ನಾನಿದ್ರೆ ನಿಮಗೆ ಹುಡುಕೋದಕ್ಕೆ ತುಂಬ ಸುಲಭ ಆಗ್ತದೆ. ಅದೇನೋ ಸಿಟಿಲಿ ಹೇಳ್ತಿರಲ್ಲ ಗೂಗ್ಲಿ ಅಂತ, ಅದೇ ಥರ ನನಗೆ ಈ ಊರಿನ ಎಲ್ಲ ಕಡೆನೂ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ದಣಿಗಳು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಜೊತೆ ಕಳಿಸಿದ್ದಾರೆ. ಅದಕ್ಕೆ ವಿಜಯ್ ಹೇಳ್ತಾನೆ, ನೋಡಿ ಇವಾಗ ಬೇಡ, ನಮಗೇನಾದರೂ ಸಹಾಯ ಬೇಕಾದರೆ ನಾವೇ ನಿಮ್ಮ ಹತ್ರ ಬಂದು ಕೇಳ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಮನೆ ಕೆಲಸದವ ಮತ್ತೆ ಹೇಳ್ತಾನೆ, ಅದೆಲ್ಲ ಸಾಧ್ಯನೇ ಇಲ್ಲ, ನಮ್ಮ ದಣಿಗಳು ಹೇಳಿದ ಮೇಲೆ ಮುಗೀತು. ನಿಮಗೊಂದು ವಿಷಯ ಗೊತ್ತಾ, ನಮ್ಮ ದಣಿಗಳನ್ನ ನೋಡಿ ಎಷ್ಟು ಹೆದರ್ಕೋತಾರೋ ಈ ಊರಿನವರು, ಅಷ್ಟೇ ನನ್ನನ್ನು ನೋಡಿ ಹೆದರ್ಕೋತಾರೆ. ನಾನು ಈ ಊರಿನ ಚಿಕ್ಕ ದಣಿ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ ಹೇಳ್ತಾಳೆ, ನಮಗೆ ನಿಮ್ಮ ಸಹಾಯ ಬೇಡ ಅಂತ ಹೇಳಿದ್ರು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತೀರಾ ಅಂತ. ಅದಕ್ಕೆ ಮತ್ತೆ ಆ ಮನೆ ಕೆಲಸದವನು ಹೇಳ್ತಾನೆ, ನೋಡಕ್ಕ, ನೀವು ಈ ಊರಿಗೆ ಕಾಲಿಟ್ಟು ಕೂಡಲೇ ಏನಾಯಿತು ಅಂತ ಹೇಳಿ ನಿಮಗೆ ಗೊತ್ತಿದೆಯಲ್ಲ, ನೀವು ಎದುರು ಹಾಕ್ಕೊಂಡಿರೋದು ಬೇರುಂಡಾನ. ಅವನೀಗ ನಿಮಗೆ ಮಸಾಲೆ ಅರಿಯೋದಕ್ಕೆ ರೆಡಿಯಾಗಿರ್ತಾನೆ. ಆವಾಗ ನಾನು ನಿಮ್ಮ ಜೊತೆಗಿದ್ದರೆ ಅವನು ಹೆದರ್ಕೊಳ್ತಾನೆ. ಅದಕ್ಕೆ ನಾನು ನಿಮ್ಮ ಸಹಾಯಕ್ಕೆ ಬರ್ತೇನೆ ಅಂತ ಹೇಳ್ತಿರೋದು ಅಂತ ಹೇಳ್ತಾನೆ. ನಾನೊಂಥರ ಟೈಟ್ ಸೆಕ್ಯೂರಿಟಿ ಇದ್ದಂಗೆ ಅಂತ ಹೇಳ್ತಾನೆ. ವಿಜಿ ಮತ್ತು ಗೀತಾ ಇದ್ದ ರೂಮ್ಗೆ ಮಹಿ ಕಸ ಗುಡಿಸೋದಕ್ಕಂತ ಬರ್ತಾಳೆ. ಆವಾಗ ಬೆಡ್ ಮೇಲೆ ಇದ್ದ ಬಟ್ಟೆಗಳನ್ನೆಲ್ಲ ನೀಟಾಗಿ ಮೇಲೆ ಎತ್ತಿಡ್ತಿರ್ತಾಳೆ. ವಿಜಿ ಬಟ್ಟೆಯಿಂದ ಕೆಲವೊಂದು ಕಾರ್ಡ್ಸ್ಗಳು ಕೆಳಗೆ ಬೀಳ್ತದೆ. ಆ ಕಾರ್ಡ್ಸ್ ನೋಡಿ ಮಹಿ ಆ ಕಾರ್ಡ್ಸ್ಗಳಲ್ಲಿ ಒಂದು ಐಡಿನ ನೋಡ್ತಾಳೆ. ಅದನ್ನು ನೋಡಿ ಮಹಿ ಶಾಕ್ ಆಗ್ತಾಳೆ. ಅಂದರೆ ವಿಜಿ ಸೂರ್ಯಪ್ರಕಾಶ್ ಮಗನ ಅಂತ. ಮತ್ತು ಅವನ ಕೆಲಸದವನು ಹೇಳ್ತಾನೆ, ಏನು ಮುಖ ನೋಡ್ತಿದ್ದೀರಾ, ಕೊಡಿ ಬ್ಯಾಗ್ ಅಂತ ಹೇಳಿ ಅವ್ರ ಕೈಯಲ್ಲಿರೋ ಬ್ಯಾಗನ್ನು ತಗೊಳ್ತಾನೆ. ಆವಾಗ ವಿಜಿ ಗೀತಾ ಹತ್ರ ಹೇಳ್ತಾನೆ, ಏನು ಗೀತಾ, ಇವನು ನಮ್ಮ ಜೊತೆ ಸೇರಿಕೊಂಡ, ಇವನನ್ನು ಹೇಗೆ ಕಳಿಸೋದು ಅಂತ. ಅಷ್ಟೊತ್ತಿಗೆ ಅವನು ಹಿಂತಿರುಗಿ ಹೇಳ್ತಾನೆ ಕೆಲಸದವನು, ನೀವೇನೇ ಹೇಳಿದ್ರು ನಾನು ನಿಮ್ಮನ್ನು ಬಿಟ್ಟು ಹೋಗೋಕ್ಕಿಲ್ಲ ಅಂತ ಹೇಳ್ತಾನೆ. ಬನ್ನಿ ಹೋಗುವ ಅಂತ ಹೇಳ್ತಾರೆ. ವಿಧಿ ಇಲ್ಲದೆ ವಿಜಿ ಮತ್ತು ಗೀತಾ ಅವನ ಜೊತೆ ಹೋಗ್ತಾರೆ.